ವೆಲ್ಕಮ್ ಬ್ಯಾಕ್ ಟು ನಮ್ದೊಂದು ಹೊಸ ವಿಡಿಯೋಕ್ಕ. ಈ ಒಂದು ವಿಡಿಯೋ ಒಳಗ ನಾ ಯಾವ್ದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಕತ್ತೀನಿ ಅಂದ್ರ ಕೌನ್ಸಿಲಿಂಗ್ ಡೇಟ್ ಯಾವಾಗ ಮತ್ತು ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಮಾಡ್ತಾರ ಅಂತ ಹೇಳ್ತಾರೆ. ಬಹಳ ಜನ ವಿದ್ಯಾರ್ಥಿಗಳು ಕಮೆಂಟ್ ಮಾಡೋದಾಗ್ಲಿ, ಇನ್ಸ್ಟಾಗ್ರಾಮ್ ಒಳಗೆ ಬಂದು DM ಮಾಡಿ ಡೌಟ್ ಕೇಳೋದಾಗ್ಲಿ ಮಾಡಾಕತ್ತಿದ್ರ. ಸೊ ಅವರಿಗೆಲ್ಲ ಒಂದು ಸಿಹಿ ಸುದ್ದಿನಿ ಅಂತ ಹೇಳ್ಬೋದು. ಮತ್ತೆ ಇನ್ನೂ ಯಾರ್ಯಾರು ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಬಡ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗ ಏನಪ್ಪಾ ಅಂತಂದ್ರ ನಿಮ್ಗೆ ಏನಾದ್ರು ಡೌಟ್ ಇತ್ತು KCET ಬಗ್ಗೆ ಏನಾದ್ರು ಅಂದ್ರ ಇಲ್ಲಿ ಕಾಣ್ತಕ್ಕಂಥ ಇನ್ಸ್ಟಾಗ್ರಾಮ್ ಅಕೌಂಟಿಗೆ ನೀವು ಫಾಲೋ ಆಗಿ DM ಮಾಡ್ರಿ. ಸೊ ನಿಮ್ಗೂ ಸಹ ಏನಾದ್ರು ಡೌಟ್ ಇತ್ತು ನನ್ಗೆ ಎಷ್ಟು ತಿಳಿದಿದೆ ಅಷ್ಟು ನಿಮ್ಗೆ ಕ್ಲಿಯರ್ ಮಾಡಕ್ ಇಷ್ಟಪಡ್ತೀನಿ. ಹಿಂದೂ ಆದ್ಮೇಲೆ ಯಾಕೆ ಕೌನ್ಸಿಲಿಂಗ್ ಲೇಟ್ ಮಾಡಕತ್ತಾರ ಅಂತ ಹೇಳಕ್ಕೆ ಹೇಳ್ತೇನಂತ, ಮತ್ತೆ ಅದಾದ್ಮೇಲೆ ಯಾವಾಗ ಮಾಡ್ತಾರ ಅನ್ನೋದು ಹೇಳ್ತೇನಂತ. ಕೌನ್ಸಿಲಿಂಗ್ ಲೈಕ್ ಏನಪ್ಪಾ ಅಂತಂದ್ರ ಲಾಸ್ಟ್ ಇಯರ್ ಅಲ್ಲ, ಸೊ ಅದಕ್ಕಿಂತ 2023 ಬ್ಯಾಚ್ ಅವ್ರಿಗೆ ಏನಾಗಿತ್ತು ಅಂದ್ರ MBBS ಗೋಸ್ಕರ ವೇಟ್ ಮಾಡಕತ್ತಿದ್ರ. ಅಂದ್ರೆ MBBS ಕೌನ್ಸಿಲಿಂಗ್ ಸ್ಟಾರ್ಟ್ ಆದಕ್ಕಾರ MBBS ಸೀಟ್ ಸಿಗ್ತದೆ ಅಂತ ಹೇಳಕ್ಕೆ ಹೋಪ್ ಇಟ್ಕೊಂಡು ಕುಂತಿದ್ರ. ಅವ್ರಿಗೆ ಸಿಕ್ಕಿರ್ಲಿಲ್ಲ. ಲೈಕ್ MBBS ಮಾಡಿ ಆಮೇಲೆ ಬಂದು ಇಂಜಿನಿಯರಿಂಗ್ ಸೇರ್ಬೇಕು ಅನ್ನೋದ್ರಾಗ KCET ಕೌನ್ಸಿಲಿಂಗ್ ಮುಗಿದೋಗಿತ್ತು. ಸೊ ಈ ರೀತಿಯಾಗಿ ಅಂದ್ರೆ ಬೇರೆ ಬೇರೆ ಕೋರ್ಸಿಗೆಲ್ಲ ಹೋಗೋ ವಿದ್ಯಾರ್ಥಿಗಳು, ಅಂದ್ರೆ MBBS ಹೋಗೋ ವಿದ್ಯಾರ್ಥಿಗಳು ಏನಾಗಿತ್ತು ಅಂದ್ರೆ ಲೈಕ್ ಅದಕ್ಕೆ ಆಪ್ಷನ್ ಎಂಟ್ರಿ ಮಾಡೋಷ್ಟೊತ್ತಿಗೆ ಇದೆಲ್ಲ ಮುಗಿದೋಗಿರ್ತಿತ್ತು. ಆಮೇಲೆ ನಮ್ಗೆ ಕಾಲೇಜ್ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಸೊ ವರ್ಷಾನುಗಟ್ಲೆ ವೇಟ್ ಮಾಡೋದಾಗಿತ್ತು. ಸೊ ಅದ್ರ ಸಲುವಾಗಿನೇ KE ಅವ್ರು ಈ ಸಲ ಒಂದು ತಲೆ ಓಡಿಸಿ ಏನ್ ಮಾಡ್ಸಾರಪ್ಪ ಅಂತಂದ್ರೆ MBBS ಮಾಡೋ ವಿದ್ಯಾರ್ಥಿಗಳಿಗೋಸ್ಕರ MBBS ಕೌನ್ಸಿಲಿಂಗ್ ಆದ್ಮೇಲೆ ಲೈಕ್ ಯಾರ್ಯಾರಿಗೆ ಸೀಟ್ ಸಿಗುದಿಲ್ಲ, ಇಂಜಿನಿಯರ್ ಅದು ಸಿಗ್ಲಿಲ್ಲ ಅಂದ್ರೆ ಇಂಜಿನಿಯರಿಂಗ್ ಮಾಡ್ತೀನಿ ಅನ್ನೋ ವಿದ್ಯಾರ್ಥಿಗಳು ಇದಾರಲ್ಲ, ಸೊ ಅವರಿಗೋಸ್ಕರ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಕ್ಕೆ ಏನ್ ಮಾಡ್ಯಾರ ಅಂದ್ರ ಅಲ್ಲಿಂದ ಬಿಟ್ಟು ಲೈಕ್ ಅದು ಮುಗಿದ್ಮೇಲೆ ನೀಟ್ ಕೌನ್ಸಿಲಿಂಗ್ ಮುಗಿದ್ಮೇಲೆ ಅದಾದ್ಮೇಲೆ ಈಗ ಪ್ರೆಸೆಂಟ್ ಒಳಗೆ ಯಾವ್ದಪ್ಪ ಅಂತಂದ್ರ NCC ಡಿಫೆನ್ಸ್ CAPF ಇವ್ರದೆಲ್ಲ ಲಿಸ್ಟ್ ಬಿಟ್ಟಾರ, ಎಲಿಜಿಬಲ್ ಲಿಸ್ಟ್. ಎಲಿಜಿಬಲ್ ಲಿಸ್ಟ್ ಯಾಕಪ್ಪ ಅಂತಂದ್ರೆ ಎಲಿಜಿಬಲ್ ಇದ್ದ ವಿದ್ಯಾರ್ಥಿಗಳು ಮಾತ್ರ ಅವರ ಒಂದು ಕೋಟಾ ಹತ್ರ ಹೋಗ್ಬೋದು. ನಾ ಮೊನ್ನೆ ಸೀಟ್ ಮ್ಯಾಟ್ರಿಕ್ಸ್ ಎಲ್ಲ ಇದು ಮಾಡಿದ್ದೆ. ಆ ಸೀಟ್ ಮ್ಯಾಟ್ರಿಕ್ಸ್ ವಿಡಿಯೋ ಇಲ್ಲಿ ನೋಡ್ಬೋದು. ಇನ್ನು ಯಾರ್ಯಾರು ನೋಡಿಲ್ಲ ಆ ಒಂದು ವಿಡಿಯೋ ನೋಡ್ಕೊಂಡ್ಬಾಡ್ರಿ. ಆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಥ್ರೂ ಯಾರ್ಯಾರು ಹೋಗ್ತಾರಲ್ಲ, ಅಂದ್ರೆ ಆ ಕಾಲೇಜ್ಗೆ ಏನ್ ಜಾಯ್ನ್ ಆಗ್ತಾರಲ್ಲ, ಅದಾದ್ಮೇಲೆ ಮುಂದೆ ಉಳಿದಿರ್ತಕ್ಕಂಥ ಕಾಲೇಜ್ಗಳೇನು ಅಂದ್ರ ಮುಂದೆ ಉಳಿದಿರ್ತಕ್ಕಂಥ ವಿದ್ಯಾರ್ಥಿಗಳು ಎಲಿಜಿಬಲ್ ಆಲಾರದ ವಿದ್ಯಾರ್ಥಿಗಳು ಅವ್ರಿಗೆ ಏನಾಯ್ತಂದ್ರ ಮುಂದ್ ನಾರ್ಮಲ್ ಲೈಕ್ ಜನರಲ್ ವಿದ್ಯಾರ್ಥಿಗಳು ಹೆಂಗ್ ಮಾಡ್ತಿರ್ತಾರಲ್ಲ, ಸೊ ಅದೇ ರೀತಿ ಅಪ್ಲೈ ಮಾಡ್ಬೇಕು. ಈ ರೀತಿ ಒಂದು ಪ್ರೋಸೆಸ್ ಐತಿ. ಇವಾಗ ಪ್ರೆಸೆಂಟ್ ಒಳಗ ಅಂದ್ರ ಮೊನ್ನೆ ತಾನೇ ಒಂದು 2 days ಬ್ಯಾಕ್ NCC ಬಗ್ಗೆ ಬಿಟ್ಟಿದ್ರು. ಅಂದ್ರೆ ಏನು ಲೈಕ್ NCC ಕೋಟಾ ಮತ್ತೆ ಡಿಫೆನ್ಸ್ ಕೋಟಾ ಅವ್ರದೆಲ್ಲ ಬಿಟ್ಟಿದ್ರ. ಸೊ ಇನ್ನು ಅವ್ರದೆಲ್ಲ ಕ್ಲಿಯರ್ ಮಾಡ್ಕೊಂಡು ಯಾವ ಕಾಲೇಜಿಗೆ ಇದು ಮಾಡ್ಕೊಂಡು ಆದ್ಮೇಲೆ ಸ್ಪೋರ್ಟ್ಸ್ ಅಂತ ಹೇಳ್ಬಿಡ್ತಾರೆ. ಯಾಕಂದ್ರೆ ಲೈಕ್ ಮೊನ್ನೆ ಸ್ಪೋರ್ಟ್ಸ್ ಅವರು ಯಾರ್ಯಾರ ಲೈಕ್ ನ್ಯಾಷನಲ್ ಒಳಗ ಆಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೋಸ್ಕರ ಅವರ ಒಂದು ಸ್ಪೋರ್ಟ್ಸ್ ಪ್ಲೇಯರ್ಗಳಿಗೆ ಇತ್ತು. ಈಗ ನೆಕ್ಸ್ಟ್ ಬಿಡುದು ಸ್ಪೋರ್ಟ್ಸ್ ಅವರಿಗೆ ಸ್ಪೋರ್ಟ್ಸ್ ರಿಲೇಟೆಡ್ ಇದ್ದವರಿಗೆ ಅವರ ಒಂದು ಆಪ್ಷನ್ ಎಂಟ್ರಿ ಆಗ್ಲಿ, ಆಪ್ಷನ್ ಎಂಟ್ರಿ ಏನಿಲ್ಲ, ಕೌನ್ಸಿಲಿಂಗ್ ಅಂದ್ರೆ ಲೈಕ್ ಅವ್ರು ಎಲಿಜಿಬಲ್ ಅದಾರೋ ಇಲ್ಲ ಅಂತ ಹೇಳಿ ಎಲಿಜಿಬಲ್ ಲಿಸ್ಟ್ ಬಿಡ್ತಾರೆ ಸ್ಪೋರ್ಟ್ಸ್ ದವರಿಗೆ. ಯಾಕಂದ್ರೆ ಅವ್ರದ್ದೊಂದೊಂದು ಸ್ಪೋರ್ಟ್ಸ್ ಆದಂತ ಒಂದೊಂದು ಲೈಕ್ ನಂಬರ್ ಇರ್ತೈತಿಲ್ಲ, ಸೊ ಅದನ್ನ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಎಲಿಜಿಬಲ್ ಅದಾನ ಇಲ್ಲ ಅಂತ ಹೇಳ್ತಾರೆ. ಅದು ನೋಡ್ಕೊಂಡು ಅದ್ರ ಮುಂದಿನ ಪ್ರೊಸೆಸ್ ಅನ್ನ ಸ್ಟಾರ್ಟ್ ಮಾಡ್ತಾರ. ಇನ್ನ NCC ಐತೆ, ಅದಾದ್ಮೇಲೆ ಸ್ಪೋರ್ಟ್ಸ್ ಐತೆ. ಸ್ಪೋರ್ಟ್ಸ್ ಆದ್ಮೇಲೆ ಮುಂದೆ ಏನಪ್ಪಾ ಅಂತಂದ್ರೆ ಅಷ್ಟೊತ್ತಿಗೆ ನೀಟಿಂದೆಲ್ಲ ನಡೀತಿರ್ತೈತಿ. ಅಂದ್ರೆ ನೀಟಿಗೆ ಆಪ್ಷನ್ ಎಂಟ್ರಿ ಮಾಡೋದಾಗ್ಲಿ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡೋದಾಗ್ಲಿ ಎಲ್ಲ ನಡೀತಿರ್ತೈತಿ. ಇನ್ನು ಅದು ಆದ್ಮೇಲೆ ಮುಂದ್ ಬರೋದ ಕೌನ್ಸಿಲಿಂಗ್ ನಮ್ದು ಅಂದ್ರೆ ನಾರ್ಮಲ್ ಆರ್ಡಿನರಿ ಪೀಪಲ್ಗಳದ, ಲೈಕ್ ಆರ್ಡಿನರಿ ಸ್ಟೂಡೆಂಟ್ಗಳದ. ಸೊ ಅವಾಗೆಲ್ಲ ಸ್ಟಾರ್ಟ್ ಮಾಡ್ತಾರ. ಅಂದ್ರೆ ಲೈಕ್ ನಮ್ದೊಂದು ಕೌನ್ಸಿಲಿಂಗ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಾಗಿರ್ಲಿ, ಆಪ್ಷನ್ ಎಂಟ್ರಿ ಡಾಕ್ಯುಮೆಂಟ್ ಅಪ್ಲೋಡ್. ಇವಾಗ ಏನಪ್ಪಾ ಅಂತಂದ್ರೆ ವೆರಿಫಿಕೇಶನ್ ಸ್ಲಿಪ್ ಕೊಡ್ಬೇಕು. ವೆರಿಫಿಕೇಶನ್ ಸ್ಲಿಪ್ ಕೊಟ್ಟ ಆದ್ಮೇಲೆ ನಮ್ಮೊಂದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿರೋದಾಗಿರ್ಲಿ ಕೌನ್ಸಿಲಿಂಗ್ ಒಳಗ ನಮ್ಮ ಒಂದು ಡಾಕ್ಯುಮೆಂಟ್ ಅಂದ್ರೆ ನಾವು 1 to 10 ಎಲ್ಲಿ ಕಲ್ತೇವಿ, ಏನೇನ ನಮ್ದು ಯಾವ್ದಾದ್ರು ರಿಸರ್ವೇಶನ್ ತಗೋತೇವೋ, ಯಾವ್ದಾದ್ರು ರಿಸರ್ವೇಶನ್ ತಗೋಬೇಕಂತ ಇದ್ರಿ, ಏನೇನ್ ಬೇಕಂತ ಹೇಳಕ್ ಅದಕ್ಕೆಲ್ಲ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಾಗಿರ್ತೈತಿ. ಲೈಕ್ ರಿಸರ್ವೇಶನ್ ಅಂದ್ರೆ HK ಆಗಿರ್ಬೋದು, ರೂರಲ್ ಮತ್ ಕನ್ನಡ ಮಾಧ್ಯಮ ಆಗಿರ್ಬೋದು, ಈ ತರ. ಇನ್ನು ಇದು ಆದ್ಮೇಲೆ ಆಪ್ಷನ್ ಎಂಟ್ರಿ ಕೊಡ್ತಾರ. ಲೈಕ್ ಏನಪ್ಪಾ ಅಂತಂದ್ರ ಈ ಮಂತ್ ಒಳಗೆ ಏನ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋ ಡೌಟ್ ಐತಿ. ಅಂದ್ರೆ ಈ ಮಂತ್ ಎಂಡ್ ವರೆಗೂ ನಿಮ್ಗೆ ಡಾಕ್ಯುಮೆಂಟ್ ಅಂದ್ರೆ ವೆರಿಫಿಕೇಶನ್ ಸ್ಲಿಪ್ ಕೊಡ್ತಾರೆ ಈ ಮಂತ್ ಎಂಡ್ ವರೆಗೂ. ಇನ್ನು ಇದು ಆದ್ಮೇಲೆ ಮುಂದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಬಂದ್ಮೇಲೆ ಮತ್ತ ಜೂನ್ ತಿಂಗಳಲ್ಲಿ ಐತ್ಲ, ಇನ್ನು ಜುಲೈ ತಿಂಗಳೊಳಗ ಲೈಕ್ ಅದು ಅವಾಗೆ ಸ್ಟಾರ್ಟ್ ಮಾಡ್ಬೋದು. ಜುಲೈ ತಿಂಗಳ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ಏನಪ್ಪಾ ಅಂತಂದ್ರ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡ್ತಾರ. ಕೌನ್ಸಿಲಿಂಗ್ ಅಂದ್ರೆ ಇದು ಮಾಡಕ. ಸೊ ನಿಮ್ಗೆ ಟೈಮಿಂಗ್ ಎಲ್ಲಿವರೆಗೂ ಅಂದ್ರ ಲೈಕ್ ಇದು ವೆರಿಫಿಕೇಶನ್ ಸ್ಲಿಪ್ ಮಾಡಕ್ ಒಂದೇ ದಿನ ಅಂತೇನಿಲ್ಲ. ನಿಮ್ಮ ಒಂದು ಫಸ್ಟ್ ಆಪ್ಷನ್ ಎಂಟ್ರಿ ಮಾಡೋ ಫಸ್ಟ್ ದಿನ ತಕಾನು ನೀವು ಒಂದು ಇದನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಈ ತರ ಒಂದು KE ಅವರು ಹೊಸ ಅಪ್ಡೇಟ್ ಕೊಟ್ಟಾರ. ಇನ್ನು ಇದು ಆದ್ಮೇಲೆ ಫಸ್ಟ್ ಅಥವಾ ಸೆಕೆಂಡ್ ವೀಕ್ ಒಳಗೆ ಒಂದು ಅದು ಇದು ಬಿಡ್ತಾರೆ, ಕೌನ್ಸಿಲಿಂಗ್ ಡಾಕ್ಯುಮೆಂಟ್ ಎಲ್ಲ ಅಪ್ಲೋಡ್ ಮಾಡೋದು. ಇನ್ನು ಅದು ಆದ್ಮೇಲೆ ಆಪ್ಷನ್ ಎಂಟ್ರಿ ಏನಪ್ಪಾ ಅಂತಂದ್ರೆ ಲೈಕ್ ನೀವೆಲ್ಲ ಕಾಲೇಜ್ಗಳನ್ನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿರ್ತಾರಲ್ಲ, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಅಂತ ಹೇಳಿ ಇರ್ತೈತಿ. ಈ ತರ ಎಲ್ಲ ಮಾಡ್ಕೊಂಡು ಹೋಗೋದು, ಈ ತರ ಆಪ್ಷನ್ ಎಂಟ್ರಿ ಮಾಡ್ಕೊಂಡು ಹೋಗೋದು. ಮತ್ತೆ ಇನ್ನು ನೀಟ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಏನಪ್ಪಾ ಅಂತಂದ್ರೆ ಲೈಕ್ ಅವ್ರ ಅಲ್ಲಿ ಏನಾದ್ರು ಅವ್ರಿಗೆ ಸೀಟ್ ಸಿಕ್ತು ಅಂದ್ರ ಅವರ ಆಪ್ಷನ್ 4 ತಗೊಂಡ್ಬಿಟ್ಟಿರ್ತಾರ. ಆಪ್ಷನ್ 4 ಮೀನ್ಸ್ ಅವರು ಈ ಒಂದು KCET
ಇದಕ್ ಬರುವುದೇ ಇಲ್ಲ. ಲೈಕ್ ಏನಂದ್ರೆ ಡೈರೆಕ್ಟ್ ಆಗಿ ಜಂಪ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಈ ತರ ಒಂದು ಪ್ರೊಸೆಸ್ ಮಾಡ್ಕೊಂಡು ಅವರು ಆಪ್ಷನ್ ಎಂಟ್ರಿ ಮಾಡದೇ ಇರೋ ಕಾರಣ ಲೈಕ್ ಹಿಂದೆ ಉಳಿದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗದಿರ್ತಾವ ಕರೆಕ್ಟ್ ಆಗಿ. ಅವರಿಗೆ MBBS ಒಳಗೆ ಸೀಟ್ ಸಿಕ್ಕಟ್ಟು ಇಲ್ಲಿ ನಮ್ಗ ಫೈಟಿಂಗ್ ಕಮ್ಮಿ ಆಗಿರ್ತೈತಿ. ಈ ತರ ಇದರ ಒಂದು ನಿಟ್ಟಿನೊಳಗ KE ಅವ್ರ ಒಂದು ಒಳ್ಳೆ ಡಿಸಿಷನ್ ನ ತಗೊಂಡ್ಬಂದಾರ. ಯಾವುದೇ ಒಂದು ವಿದ್ಯಾರ್ಥಿಗೂ ಸಹ ಈ ಒಂದು ಪ್ರೊಸೆಸ್ ಇಂದ ಮೋಸ ಆಗುದಿಲ್ಲ. ಇಷ್ಟು ಈ ಒಂದು ವಿಡಿಯೋ ಒಳಗೈತಿ. ಇನ್ನು ಯಾರ್ಯಾರು ಡೌಟ್ ಏನಾದ್ರು ಇದ್ರೆ ಕಮೆಂಟ್ ಮಾಡ್ರಿ. ಯಾರಿಗಾದ್ರು ಯಾವ್ದಾದ್ರು ವಿಡಿಯೋ ಬೇಕಾಗಿತ್ತು ಅಂದ್ರೆ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬಡ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡ್ರಿ ಅಂತ ಹೇಳ್ತಾ ಬಾಯ್.